ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ಭರದಿಂದ ಸಾಗಿದ್ದು ಇವತ್ತು 7ನೆಯ ದಿನ ಅಂತ್ಯವಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಈ ಒಂದು ಉತ್ಖನನ ಕಾರ್ಯ A-B ಅಂದರೆ A1 A-B 4 ಪ್ಲಾಟ್ಗಳಲ್ಲಿ ಕೂಡ ಉತ್ಖನನ ಕಾರ್ಯ ನಡೀತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಕುತೂಹಲದಿಂದನೂ ಕೂಡ ಇವಾಗ ಜನರು ಕೂಡ ಬಂದು ವೀಕ್ಷಣೆ ಮಾಡ್ತಾ ಇದ್ದಾರೆ. ನಾವು ನೋಡ್ತಾ ಇರ್ಬೋದು ಏನು ಇವಾಗ ಉತ್ಖನನ ಕಾರ್ಯ ಮುಗಿದ ನಂತರ ಏನು ಲಕ್ಕುಂಡಿ ಗ್ರಾಮಸ್ಥರಾಗಿರ್ಬೋದು ಬೇರೆ ಬೇರೆ ಜನಗಳಿಂದನೂ ಕೂಡ ಸಾಕಷ್ಟು ಜನರು ಬಂದು ಕುತೂಹಲದಿಂದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಇವತ್ತು 7 ದಿನ ಆಗಿದೆ. ಇವಾಗ ನೈಜ ಲಕ್ಕುಂಡಿ ಅಂದರೆ ಇವಾಗ ಸುಮಾರು 7 ರಿಂದ 8 ಅಡಿಯಷ್ಟು ಇಲ್ಲಿ ಉತ್ಖನನ ಕಾರ್ಯ ಸಂಪೂರ್ಣವಾಗಿದೆ. ಇವತ್ತು ಕೂಡ ಏನು ಈ ಒಂದು ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ 7 ರಿಂದ 8 ಅಡಿ ಮುಕ್ತಾಯವಾಗಿದೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ಬೃಹತ್ ಆಕಾರದ ಕಲ್ಲು ಸಿಗ್ತಾ ಇದ್ದಾವೆ. ಇವು ವಜ್ರ ಬಂಡಿ ಅಂತ ಹೇಳ್ತಾರೆ. ಈ ಹಿಂದಿನ ಕಾಲದಲ್ಲಿ ಕೂಡ ಏನು ಸಾಮ್ರಾಣಿ ಕಲ್ಲು ಅಂತಿದ್ರು, ಏನು ಈ ಹಿಂದೆ ಕುಸ್ತಿ ಪಟುಗಳು ಇಂಥ ಕಲ್ಲುಗಳನ್ನು ಕೂಡ ಉಪಯೋಗ ಮಾಡ್ತಾ ಇದ್ರು. ಆದರೆ ಇವಾಗ ಬಹಳಷ್ಟು ಕುತೂಹಲಕಾರಿ ಅನ್ನೋದಂದ್ರೆ ಇವೇ ವಜ್ರ ಬಂಡಿ ಕಲ್ಲುಗಳು. ಈ ಕಲ್ಲುಗಳು ಅಪರೂಪದ ಕಲ್ಲುಗಳು ಈ ಒಂದು ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸಿಗ್ತಾ ಇದ್ದಾವೆ. ಅದರಲ್ಲೂ ಎ ಮತ್ತು ಬಿ ಮತ್ತು B1 ಮತ್ತು A1 ಏನಿದೆ ಈ A1ನಲ್ಲಿ ಕೂಡ ಇಷ್ಟು ಪ್ರಮಾಣದಲ್ಲಿ ಬಂಡೆಕಲ್ಲುಗಳು ಸಿಗ್ತಾ ಇದ್ದಾವೆ. ಇದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇವತ್ತು 7ನೆಯ ದಿನ ಉತ್ಖನನ ಕಾರ್ಯ ಸಂಪೂರ್ಣವಾಗಿ ಮುಗಿದಿದ್ದು ಇವತ್ತು ಮೋಳೆಗಳು ಕೂಡ ಪತ್ತೆಯಾಗಿದ್ದಾವೆ, ಬಿಲ್ಲಿಗಳು ಕೂಡ ಪತ್ತೆಯಾಗಿದ್ದಾವೆ. ಅದೇ ರೀತಿಯಾಗಿ ಕಳೆದ 7 ದಿನಗಳಿಂದಲೂ ಕೂಡ ಇಲ್ಲಿ ಸಾಕಷ್ಟು ಪ್ರಾಚ್ಯ ವಸ್ತುಗಳು ಕೂಡ ಸಿಕ್ಕಿದ್ದಾವೆ. ನಾಗಮೂರ್ತಿ ಕೂಡ ಸಿಕ್ಕಿದೆ. ಆ ನಾಗಮೂರ್ತಿ ಹಳದಿ ಬಣ್ಣದ್ದಿರೋದ್ರಿಂದ ಅದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಈ ಭಾಗದಲ್ಲಿ ಕಪ್ಪು ಶಿಲೆಯ ಕಲ್ಲುಗಳು ಸಿಗ್ತವೆ. ಆದರೆ ಆ ಒಂದು ಏನು ನಾಗ ಶಿಲೆ ಏನಿದೆ ಅದು ಹಸಿರು ಬಣ್ಣದ್ದಿದೆ. ಹೀಗಾಗಿ ಸಾಕಷ್ಟು ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಒಟ್ಟಾರೆ ಹೇಳ್ಬೇಕಂತಂದರೆ ಇವತ್ತು 7ನೆಯ ದಿನದ ಉತ್ಖನನ ಕಾಮಗಾರಿ ಸಂಪೂರ್ಣವಾಗಿ ಮುಗಿದಿದ್ದು ಸಾಕಷ್ಟು ಕುತೂಹಲದಿಂದ ಕೂಡ ಜನರು ವೀಕ್ಷಣೆ ಮಾಡ್ತಾ ಇದ್ದಾರೆ. ಈ ಹಿಂದೆ ಕೂಡ ಇಲ್ಲಿ ರಾಷ್ಟ್ರಕೂಟರಾಗಿರ್ಬೋದು ವಿಜಯನಗರ ಅರಸರು ಕೂಡ ಸಾಕಷ್ಟು ಆಳ್ವಿಕೆ ಮಾಡಿದ್ದಾರೆ. ಹೀಗಾಗಿ ಈ ಭಾಗದಲ್ಲಿ ಉತ್ಖನನ ಮಾಡಲು ಈಗಾಗಲೇ ರಾಜ್ಯ ಸರ್ಕಾರ ಮುಂದಾಗಿದೆ. ಇಲ್ಲಿ ಸಾಕಷ್ಟು ನಿಧಿ ಸಿಗಬಹುದು, ವಜ್ರ ವೈಡೂರ್ಯಗಳು ಸಿಗಬಹುದು ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಈ ಒಂದು ಭಾಗದಲ್ಲಿ ಟಂಕಶಾಲೆ ಇರುವುದರಿಂದ ಹಿಂದಿನ ಅರಸರು ಇಲ್ಲಿ ನಿಧಿ ಇಟ್ಟಿದ್ದಾರೆ ಎನ್ನುವ ನಂಬಿಕೆ ಕೂಡ ಇದೆ. ಹೀಗಾಗಿ ಕುತೂಹಲಕ್ಕೆ ಸಾಕಷ್ಟು ಕೆರಳಿಸ್ತಾ ಇದೆ. ಲಕ್ಕುಂಡಿ ರಹಸ್ಯ ಬಗೆದಷ್ಟು ಬಯಲಾಗ್ತಾ ಇದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ಭರದಿಂದ ಸಾಗಿದ್ದು ಇವತ್ತು 7ನೆಯ ದಿನ ಅಂತ್ಯವಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಈ ಒಂದು ಉತ್ಖನನ ಕಾರ್ಯ A-B ಅಂದರೆ A1 A-B 4 ಪ್ಲಾಟ್ಗಳಲ್ಲಿ ಕೂಡ ಉತ್ಖನನ ಕಾರ್ಯ ನಡೀತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಕುತೂಹಲದಿಂದನೂ ಕೂಡ ಇವಾಗ ಜನರು ಕೂಡ ಬಂದು ವೀಕ್ಷಣೆ ಮಾಡ್ತಾ ಇದ್ದಾರೆ. ನಾವು ನೋಡ್ತಾ ಇರ್ಬೋದು ಏನು ಇವಾಗ ಉತ್ಖನನ ಕಾರ್ಯ ಮುಗಿದ ನಂತರ ಏನು ಲಕ್ಕುಂಡಿ ಗ್ರಾಮಸ್ಥರಾಗಿರ್ಬೋದು ಬೇರೆ ಬೇರೆ ಜನಗಳಿಂದನೂ ಕೂಡ ಸಾಕಷ್ಟು ಜನರು ಬಂದು ಕುತೂಹಲದಿಂದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಇವತ್ತು 7 ದಿನ ಆಗಿದೆ. ಇವಾಗ ನೈಜ ಲಕ್ಕುಂಡಿ ಅಂದರೆ ಇವಾಗ ಸುಮಾರು 7 ರಿಂದ 8 ಅಡಿಯಷ್ಟು ಇಲ್ಲಿ ಉತ್ಖನನ ಕಾರ್ಯ ಸಂಪೂರ್ಣವಾಗಿದೆ. ಇವತ್ತು ಕೂಡ ಏನು ಈ ಒಂದು ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ 7 ರಿಂದ 8 ಅಡಿ ಮುಕ್ತಾಯವಾಗಿದೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ಬೃಹತ್ ಆಕಾರದ ಕಲ್ಲು ಸಿಗ್ತಾ ಇದ್ದಾವೆ. ಇವು ವಜ್ರ ಬಂಡಿ ಅಂತ ಹೇಳ್ತಾರೆ. ಈ ಹಿಂದಿನ ಕಾಲದಲ್ಲಿ ಕೂಡ ಏನು ಸಾಮ್ರಾಣಿ ಕಲ್ಲು ಅಂತಿದ್ರು, ಏನು ಈ ಹಿಂದೆ ಕುಸ್ತಿ ಪಟುಗಳು ಇಂಥ ಕಲ್ಲುಗಳನ್ನು ಕೂಡ ಉಪಯೋಗ ಮಾಡ್ತಾ ಇದ್ರು. ಆದರೆ ಇವಾಗ ಬಹಳಷ್ಟು ಕುತೂಹಲಕಾರಿ ಅನ್ನೋದಂದ್ರೆ ಇವೇ ವಜ್ರ ಬಂಡಿ ಕಲ್ಲುಗಳು. ಈ ಕಲ್ಲುಗಳು ಅಪರೂಪದ ಕಲ್ಲುಗಳು ಈ ಒಂದು ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸಿಗ್ತಾ ಇದ್ದಾವೆ. ಅದರಲ್ಲೂ ಎ ಮತ್ತು ಬಿ ಮತ್ತು B1 ಮತ್ತು A1 ಏನಿದೆ ಈ A1ನಲ್ಲಿ ಕೂಡ ಇಷ್ಟು ಪ್ರಮಾಣದಲ್ಲಿ ಬಂಡೆಕಲ್ಲುಗಳು ಸಿಗ್ತಾ ಇದ್ದಾವೆ. ಇದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇವತ್ತು 7ನೆಯ ದಿನ ಉತ್ಖನನ ಕಾರ್ಯ ಸಂಪೂರ್ಣವಾಗಿ ಮುಗಿದಿದ್ದು ಇವತ್ತು ಮೋಳೆಗಳು ಕೂಡ ಪತ್ತೆಯಾಗಿದ್ದಾವೆ, ಬಿಲ್ಲಿಗಳು ಕೂಡ ಪತ್ತೆಯಾಗಿದ್ದಾವೆ. ಅದೇ ರೀತಿಯಾಗಿ ಕಳೆದ 7 ದಿನಗಳಿಂದಲೂ ಕೂಡ ಇಲ್ಲಿ ಸಾಕಷ್ಟು ಪ್ರಾಚ್ಯ ವಸ್ತುಗಳು ಕೂಡ ಸಿಕ್ಕಿದ್ದಾವೆ. ನಾಗಮೂರ್ತಿ ಕೂಡ ಸಿಕ್ಕಿದೆ. ಆ ನಾಗಮೂರ್ತಿ ಹಳದಿ ಬಣ್ಣದ್ದಿರೋದ್ರಿಂದ ಅದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಈ ಭಾಗದಲ್ಲಿ ಕಪ್ಪು ಶಿಲೆಯ ಕಲ್ಲುಗಳು ಸಿಗ್ತವೆ. ಆದರೆ ಆ ಒಂದು ಏನು ನಾಗ ಶಿಲೆ ಏನಿದೆ ಅದು ಹಸಿರು ಬಣ್ಣದ್ದಿದೆ. ಹೀಗಾಗಿ ಸಾಕಷ್ಟು ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಒಟ್ಟಾರೆ ಹೇಳ್ಬೇಕಂತಂದರೆ ಇವತ್ತು 7ನೆಯ ದಿನದ ಉತ್ಖನನ ಕಾಮಗಾರಿ ಸಂಪೂರ್ಣವಾಗಿ ಮುಗಿದಿದ್ದು ಸಾಕಷ್ಟು ಕುತೂಹಲದಿಂದ ಕೂಡ ಜನರು ವೀಕ್ಷಣೆ ಮಾಡ್ತಾ ಇದ್ದಾರೆ. ಈ ಹಿಂದೆ ಕೂಡ ಇಲ್ಲಿ ರಾಷ್ಟ್ರಕೂಟರಾಗಿರ್ಬೋದು ವಿಜಯನಗರ ಅರಸರು ಕೂಡ ಸಾಕಷ್ಟು ಆಳ್ವಿಕೆ ಮಾಡಿದ್ದಾರೆ. ಹೀಗಾಗಿ ಈ ಭಾಗದಲ್ಲಿ ಉತ್ಖನನ ಮಾಡಲು ಈಗಾಗಲೇ ರಾಜ್ಯ ಸರ್ಕಾರ ಮುಂದಾಗಿದೆ. ಇಲ್ಲಿ ಸಾಕಷ್ಟು ನಿಧಿ ಸಿಗಬಹುದು, ವಜ್ರ ವೈಡೂರ್ಯಗಳು ಸಿಗಬಹುದು ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಈ ಒಂದು ಭಾಗದಲ್ಲಿ ಟಂಕಶಾಲೆ ಇರುವುದರಿಂದ ಹಿಂದಿನ ಅರಸರು ಇಲ್ಲಿ ನಿಧಿ ಇಟ್ಟಿದ್ದಾರೆ ಎನ್ನುವ ನಂಬಿಕೆ ಕೂಡ ಇದೆ. ಹೀಗಾಗಿ ಕುತೂಹಲಕ್ಕೆ ಸಾಕಷ್ಟು ಕೆರಳಿಸ್ತಾ ಇದೆ. ಲಕ್ಕುಂಡಿ ರಹಸ್ಯ ಬಗೆದಷ್ಟು ಬಯಲಾಗ್ತಾ ಇದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.
ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ಭರದಿಂದ ಸಾಗಿದ್ದು ಇವತ್ತು 7ನೆಯ ದಿನ ಅಂತ್ಯವಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಈ ಒಂದು ಉತ್ಖನನ ಕಾರ್ಯ A-B ಅಂದರೆ A1 A-B 4 ಪ್ಲಾಟ್ಗಳಲ್ಲಿ ಕೂಡ ಉತ್ಖನನ ಕಾರ್ಯ ನಡೀತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಕುತೂಹಲದಿಂದನೂ ಕೂಡ ಇವಾಗ ಜನರು ಕೂಡ ಬಂದು ವೀಕ್ಷಣೆ ಮಾಡ್ತಾ ಇದ್ದಾರೆ. ನಾವು ನೋಡ್ತಾ ಇರ್ಬೋದು ಏನು ಇವಾಗ ಉತ್ಖನನ ಕಾರ್ಯ ಮುಗಿದ ನಂತರ ಏನು ಲಕ್ಕುಂಡಿ ಗ್ರಾಮಸ್ಥರಾಗಿರ್ಬೋದು ಬೇರೆ ಬೇರೆ ಜನಗಳಿಂದನೂ ಕೂಡ ಸಾಕಷ್ಟು ಜನರು ಬಂದು ಕುತೂಹಲದಿಂದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಇವತ್ತು 7 ದಿನ ಆಗಿದೆ. ಇವಾಗ ನೈಜ ಲುಕ್ಕಂಡಿ ಅಂದರೆ ಇವಾಗ ಸುಮಾರು 7 ರಿಂದ 8 ಅಡಿಯಷ್ಟು ಇಲ್ಲಿ ಉತ್ಖನನ ಕಾರ್ಯ ಸಂಪೂರ್ಣವಾಗಿದೆ. ಇವತ್ತು ಕೂಡ ಏನು ಈ ಒಂದು ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ 7 ರಿಂದ 8 ಅಡಿ ಮುಕ್ತಾಯವಾಗಿದೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ಬೃಹತ್ ಆಕಾರದ ಕಲ್ಲು ಸಿಗ್ತಾ ಇದ್ದಾವೆ. ಇವು ವಜ್ರ ಬಂಡಿ ಅಂತ ಹೇಳ್ತಾರೆ. ಈ ಹಿಂದಿನ ಕಾಲದಲ್ಲಿ ಕೂಡ ಏನು ಸಾಮ್ರಾಣಿ ಕಲ್ಲು ಅಂತಿದ್ರು, ಏನು ಈ ಹಿಂದೆ ಕುಸ್ತಿ ಪಟುಗಳು ಇಂಥ ಕಲ್ಲುಗಳನ್ನು ಕೂಡ ಉಪಯೋಗ ಮಾಡ್ತಾ ಇದ್ರು. ಆದರೆ ಇವಾಗ ಬಹಳಷ್ಟು ಕುತೂಹಲಕಾರಿ ಅನ್ನೋದಂದ್ರೆ ಇವೇ ವಜ್ರ ಬಂಡಿ ಕಲ್ಲುಗಳು. ಈ ಕಲ್ಲುಗಳು ಅಪರೂಪದ ಕಲ್ಲುಗಳು ಈ ಒಂದು ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸಿಗ್ತಾ ಇದ್ದಾವೆ. ಅದರಲ್ಲೂ ಎ ಮತ್ತು ಬಿ ಮತ್ತು B1 ಮತ್ತು A1 ಏನಿದೆ ಈ A1ನಲ್ಲಿ ಕೂಡ ಇಷ್ಟು ಪ್ರಮಾಣದಲ್ಲಿ ಬಂಡೆಕಲ್ಲುಗಳು ಸಿಗ್ತಾ ಇದ್ದಾವೆ. ಇದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇವತ್ತು 7ನೆಯ ದಿನ ಉತ್ಖನನ ಕಾರ್ಯ ಸಂಪೂರ್ಣವಾಗಿ ಮುಗಿದಿದ್ದು ಇವತ್ತು ಮೋಳೆಗಳು ಕೂಡ ಪತ್ತೆಯಾಗಿದ್ದಾವೆ, ಬಿಲ್ಲಿಗಳು ಕೂಡ ಪತ್ತೆಯಾಗಿದ್ದಾವೆ. ಅದೇ ರೀತಿಯಾಗಿ ಕಳೆದ 7 ದಿನಗಳಿಂದಲೂ ಕೂಡ ಇಲ್ಲಿ ಸಾಕಷ್ಟು ಪ್ರಾಚ್ಯ ವಸ್ತುಗಳು ಕೂಡ ಸಿಕ್ಕಿದ್ದಾವೆ. ನಾಗಮೂರ್ತಿ ಕೂಡ ಸಿಕ್ಕಿದೆ. ಆ ನಾಗಮೂರ್ತಿ ಹಳದಿ ಬಣ್ಣದ್ದಿರೋದ್ರಿಂದ ಅದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಈ ಭಾಗದಲ್ಲಿ ಕಪ್ಪು ಶಿಲೆಯ ಕಲ್ಲುಗಳು ಸಿಗ್ತವೆ. ಆದರೆ ಆ ಒಂದು ಏನು ನಾಗ ಶಿಲೆ ಏನಿದೆ ಅದು ಹಸಿರು ಬಣ್ಣದ್ದಿದೆ. ಹೀಗಾಗಿ ಸಾಕಷ್ಟು ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಒಟ್ಟಾರೆ ಹೇಳ್ಬೇಕಂತಂದರೆ ಇವತ್ತು 7ನೆಯ ದಿನದ ಉತ್ಖನನ ಕಾಮಗಾರಿ ಸಂಪೂರ್ಣವಾಗಿ ಮುಗಿದಿದ್ದು ಸಾಕಷ್ಟು ಕುತೂಹಲದಿಂದ ಕೂಡ ಜನರು ವೀಕ್ಷಣೆ ಮಾಡ್ತಾ ಇದ್ದಾರೆ. ಈ ಹಿಂದೆ ಕೂಡ ಇಲ್ಲಿ ರಾಷ್ಟ್ರಕೂಟರಾಗಿರ್ಬೋದು ವಿಜಯನಗರ ಅರಸರು ಕೂಡ ಸಾಕಷ್ಟು ಆಳ್ವಿಕೆ ಮಾಡಿದ್ದಾರೆ. ಹೀಗಾಗಿ ಈ ಭಾಗದಲ್ಲಿ ಉತ್ಖನನ ಮಾಡಲು ಈಗಾಗಲೇ ರಾಜ್ಯ ಸರ್ಕಾರ ಮುಂದಾಗಿದೆ. ಇಲ್ಲಿ ಸಾಕಷ್ಟು ನಿಧಿ ಸಿಗಬಹುದು, ವಜ್ರ ವೈಡೂರ್ಯಗಳು ಸಿಗಬಹುದು ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಈ ಒಂದು ಭಾಗದಲ್ಲಿ ಟಂಕಶಾಲೆ ಇರುವುದರಿಂದ ಹಿಂದಿನ ಅರಸರು ಇಲ್ಲಿ ನಿಧಿ ಇಟ್ಟಿದ್ದಾರೆ ಎನ್ನುವ ನಂಬಿಕೆ ಕೂಡ ಇದೆ. ಹೀಗಾಗಿ ಕುತೂಹಲಕ್ಕೆ ಸಾಕಷ್ಟು ಕೆರಳಿಸ್ತಾ ಇದೆ. ಲಕ್ಕುಂಡಿ ರಹಸ್ಯ ಬಗೆದಷ್ಟು ಬಯಲಾಗ್ತಾ ಇದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ಭರದಿಂದ ಸಾಗಿದ್ದು ಇವತ್ತು 7ನೆಯ ದಿನ ಅಂತ್ಯವಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಈ ಒಂದು ಉತ್ಖನನ ಕಾರ್ಯ A-B ಅಂದರೆ A1 A-B 4 ಪ್ಲಾಟ್ಗಳಲ್ಲಿ ಕೂಡ ಉತ್ಖನನ ಕಾರ್ಯ ನಡೀತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಕುತೂಹಲದಿಂದನೂ ಕೂಡ ಇವಾಗ ಜನರು ಕೂಡ ಬಂದು ವೀಕ್ಷಣೆ ಮಾಡ್ತಾ ಇದ್ದಾರೆ. ನಾವು ನೋಡ್ತಾ ಇರ್ಬೋದು ಏನು ಇವಾಗ ಉತ್ಖನನ ಕಾರ್ಯ ಮುಗಿದ ನಂತರ ಏನು ಲಕ್ಕುಂಡಿ ಗ್ರಾಮಸ್ಥರಾಗಿರ್ಬೋದು ಬೇರೆ ಬೇರೆ ಜನಗಳಿಂದನೂ ಕೂಡ ಸಾಕಷ್ಟು ಜನರು ಬಂದು ಕುತೂಹಲದಿಂದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಇವತ್ತು 7 ದಿನ ಆಗಿದೆ. ಇವಾಗ ನೈಜ ಲುಕ್ಕಂಡಿ ಅಂದರೆ ಇವಾಗ ಸುಮಾರು 7 ರಿಂದ 8 ಅಡಿಯಷ್ಟು ಇಲ್ಲಿ ಉತ್ಖನನ ಕಾರ್ಯ ಸಂಪೂರ್ಣವಾಗಿದೆ. ಇವತ್ತು ಕೂಡ ಏನು ಈ ಒಂದು ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ 7 ರಿಂದ 8 ಅಡಿ ಮುಕ್ತಾಯವಾಗಿದೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ಬೃಹತ್ ಆಕಾರದ ಕಲ್ಲು ಸಿಗ್ತಾ ಇದ್ದಾವೆ. ಇವು ವಜ್ರ ಬಂಡಿ ಅಂತ ಹೇಳ್ತಾರೆ. ಈ ಹಿಂದಿನ ಕಾಲದಲ್ಲಿ ಕೂಡ ಏನು ಸಾಮ್ರಾಣಿ ಕಲ್ಲು ಅಂತಿದ್ರು, ಏನು ಈ ಹಿಂದೆ ಕುಸ್ತಿ ಪಟುಗಳು ಇಂಥ ಕಲ್ಲುಗಳನ್ನು ಕೂಡ ಉಪಯೋಗ ಮಾಡ್ತಾ ಇದ್ರು. ಆದರೆ ಇವಾಗ ಬಹಳಷ್ಟು ಕುತೂಹಲಕಾರಿ ಅನ್ನೋದಂದ್ರೆ ಇವೇ ವಜ್ರ ಬಂಡಿ ಕಲ್ಲುಗಳು. ಈ ಕಲ್ಲುಗಳು ಅಪರೂಪದ ಕಲ್ಲುಗಳು ಈ ಒಂದು ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸಿಗ್ತಾ ಇದ್ದಾವೆ. ಅದರಲ್ಲೂ ಎ ಮತ್ತು ಬಿ ಮತ್ತು B1 ಮತ್ತು A1 ಏನಿದೆ ಈ A1ನಲ್ಲಿ ಕೂಡ ಇಷ್ಟು ಪ್ರಮಾಣದಲ್ಲಿ ಬಂಡೆಕಲ್ಲುಗಳು ಸಿಗ್ತಾ ಇದ್ದಾವೆ. ಇದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇವತ್ತು 7ನೆಯ ದಿನ ಉತ್ಖನನ ಕಾರ್ಯ ಸಂಪೂರ್ಣವಾಗಿ ಮುಗಿದಿದ್ದು ಇವತ್ತು ಮೋಳೆಗಳು ಕೂಡ ಪತ್ತೆಯಾಗಿದ್ದಾವೆ, ಬಿಲ್ಲಿಗಳು ಕೂಡ ಪತ್ತೆಯಾಗಿದ್ದಾವೆ. ಅದೇ ರೀತಿಯಾಗಿ ಕಳೆದ 7 ದಿನಗಳಿಂದಲೂ ಕೂಡ ಇಲ್ಲಿ ಸಾಕಷ್ಟು ಪ್ರಾಚ್ಯ ವಸ್ತುಗಳು ಕೂಡ ಸಿಕ್ಕಿದ್ದಾವೆ. ನಾಗಮೂರ್ತಿ ಕೂಡ ಸಿಕ್ಕಿದೆ. ಆ ನಾಗಮೂರ್ತಿ ಹಳದಿ ಬಣ್ಣದ್ದಿರೋದ್ರಿಂದ ಅದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಈ ಭಾಗದಲ್ಲಿ ಕಪ್ಪು ಶಿಲೆಯ ಕಲ್ಲುಗಳು ಸಿಗ್ತವೆ. ಆದರೆ ಆ ಒಂದು ಏನು ನಾಗ ಶಿಲೆ ಏನಿದೆ ಅದು ಹಸಿರು ಬಣ್ಣದ್ದಿದೆ. ಹೀಗಾಗಿ ಸಾಕಷ್ಟು ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಒಟ್ಟಾರೆ ಹೇಳ್ಬೇಕಂತಂದರೆ ಇವತ್ತು 7ನೆಯ ದಿನದ ಉತ್ಖನನ ಕಾಮಗಾರಿ ಸಂಪೂರ್ಣವಾಗಿ ಮುಗಿದಿದ್ದು ಸಾಕಷ್ಟು ಕುತೂಹಲದಿಂದ ಕೂಡ ಜನರು ವೀಕ್ಷಣೆ ಮಾಡ್ತಾ ಇದ್ದಾರೆ. ಈ ಹಿಂದೆ ಕೂಡ ಇಲ್ಲಿ ರಾಷ್ಟ್ರಕೂಟರಾಗಿರ್ಬೋದು ವಿಜಯನಗರ ಅರಸರು ಕೂಡ ಸಾಕಷ್ಟು ಆಳ್ವಿಕೆ ಮಾಡಿದ್ದಾರೆ. ಹೀಗಾಗಿ ಈ ಭಾಗದಲ್ಲಿ ಉತ್ಖನನ ಮಾಡಲು ಈಗಾಗಲೇ ರಾಜ್ಯ ಸರ್ಕಾರ ಮುಂದಾಗಿದೆ. ಇಲ್ಲಿ ಸಾಕಷ್ಟು ನಿಧಿ ಸಿಗಬಹುದು, ವಜ್ರ ವೈಡೂರ್ಯಗಳು ಸಿಗಬಹುದು ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಈ ಒಂದು ಭಾಗದಲ್ಲಿ ಟಂಕಶಾಲೆ ಇರುವುದರಿಂದ ಹಿಂದಿನ ಅರಸರು ಇಲ್ಲಿ ನಿಧಿ ಇಟ್ಟಿದ್ದಾರೆ ಎನ್ನುವ ನಂಬಿಕೆ ಕೂಡ ಇದೆ. ಹೀಗಾಗಿ ಕುತೂಹಲಕ್ಕೆ ಸಾಕಷ್ಟು ಕೆರಳಿಸ್ತಾ ಇದೆ. ಲಕ್ಕುಂಡಿ ರಹಸ್ಯ ಬಗೆದಷ್ಟು ಬಯಲಾಗ್ತಾ ಇದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.